ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಅಗದಿ ಈಜಿಯಾಗಿ ಮಾಡ್ಕೊಳ್ಳುವಂಥ ಒಂದು ರವಾ ಸಂಡಿಗೆ ರೆಸಿಪಿನ ತೋರಿಸ್ಕೊತೀನಿ. ಅಂದ್ರೆ ರವಾದ್ದು ಶಾವಿಗೆ ಸಂಡಿಗೆ. ಇದೇನದ ಸ್ವಲ್ಪ ಬಿಸಿಲಾದರೂ ಸಾಕಾಗ್ತದೆ. ಈಗ ಬಿಸಿಲು ಅದ ಮತ್ತು ಮುಂದೇನದ ಮಳೆಗಾಲ ಬರ್ತದೆ. ಮಳೆಗಾಲ ಬರೋದ್ರಾಗ ನೀವು ಈ ಸಂಡಿಗೆ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಮಳೆಗಾಲದೊಳಗೆ ಆರಾಮ್ ಕರ್ಕೊಂಡು ತಿನ್ಬೋದು ನೋಡ್ರಿ ಊಟದ ಜೊತೆಗೆ. ಅದಕ್ಕೆ ಮಾಡ್ಲಿಕ್ಕೂ ಅಗದಿ ಸರಳದ. ಇದನ್ನು ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕಂಬೋದು ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣಂತ. ಇಲ್ಲಿ ನೋಡ್ರಿ, ರವಾ ಸಂಡಿಗೆ ಮಾಡ್ಲಿಕ್ಕೆ ನಾನಿಲ್ಲೇ ಒಂದು ವಾಟಗಾದಷ್ಟು ಚಿರೋಟಿ ರವೆ ತೊಗೊಂಡಿನಿ. ಸಣ್ಣದ ಬರ್ತದಲ್ಲ ಅಗದಿ ಹೋಳಿಗೆ ರವೆ ಅಂತಾರಲ್ಲ, ಅದನ್ನ ಚಿರೋಟಿ ರವೆ ತೊಗೊಂಡಿನಿ. ಅದನ್ನೇನದ ಒಂದು ಬುಟ್ಟಿಗೆ ಹಾಕೊಂಡೀಗ ಮೊದಲಿಗೆ ನೀರು ಹಾಕೋಣ. ನೋಡ್ರಿ, ನಾನು ಪೂರ್ಣ ಮುಳುಗುವಷ್ಟು ನೀರು ಹಾಕ್ಕೊಂಡಿನಿ. ಇದನ್ನೇನದ ಒಂದು 5 ನಿಮಿಷ ಮುಚ್ಚಿಟ್ರೆ ಮ್ಯಾಲೆಲ್ಲ ತಿಳಿ ಬರ್ತಂದ್ರೆ ಹೊಲಸು ಬರ್ತದೆ. ಆವಾಗ ಏನದ ಇದು ನೀರು ಚೆಲ್ಲಿಗೆ ಬರ್ತದೆ. ಈಗಿಂದೀಗ ಮಾಡಿ ಕೈ ಆಡಿಸಿದ್ರೆ ರವಾನು ಹೋಗ್ತದೆ ಅದ್ರ ಜೊತೆ. ಹೀಗಾಗಿ ಒಂದು 5 ನಿಮಿಷ ಏನದ ಇದನ್ನು ಮುಚ್ಚಿಡೋಣಂತ. ಇದು ನೋಡ್ರಿ, ನೀರು ಹಾಕಿ 5 ನಿಮಿಷ ಆಗ್ಯದ. ಈಗೇನದ ನೀರೆಲ್ಲ ಮ್ಯಾಲೆ ನಿಂತ್ಕೊಂಡದ. ಈ ನೀರೇನದ ಬಸ್ಕೊಂಡ್ಬಿಡೋಣಂತ. ನೋಡ್ರಿ, ನೀರೆಲ್ಲ ಬಸ್ಕೊಂಡಿನಿ. ಈಗೇನದ ಇದಕ್ಕೆ ಮತ್ತೆ ಬೇರೆ ನೀರು ಹಾಕ್ಕೊಂಡು ಇದು ನೋಡ್ರಿ, ನಾ ಇವತ್ತು ಬೆಳಿಗ್ಗೆ ನೆನೆ ಹಾಕಿನಿ. ಇದೇನದ 3 ದಿವಸ ನೆನಿಬೇಕಾಗ್ತದೆ. ಅಂದ್ರೆ ಇವತ್ತು ನಾಳೆ ನಾಡ್ದು 3 ರಾತ್ರಿ 3 ಹಗಲು ನೆನೆಸ್ತಂದ್ರೆ ರವಾ ಸಂಡಿಗೆ ಏನದ ಚಲೋ ಬರ್ತಾವೆ. ಹಿಂಗಾಗಿ ಮತ್ತೆ ಮುಂಜಾನೆ ಸಂಜೆಗೆ ಏನದ ನೀರು ಬದಲು ಮಾಡ್ಬೇಕಾಗ್ತದೆ. ನಾ ಈಗೇನದ ನೆನೆ ಹಾಕ್ಕೊಂಡಿನಿ. ಮತ್ತು ರಾತ್ರಿ ಮತ್ತೆ ಬದಲು ಮಾಡ್ಬೇಕು ನೀರು. ಮತ್ತು ನಾಳೆ ಬೆಳಿಗ್ಗೆ ನಾಳೆ ಸಾಯಂಕಾಲ ಹಿಂಗೇನದ 3 ದಿವಸ ಇದನ್ನ ನೀರು ಬದಲು ಮಾಡ್ಕೋತಾ ಇರಬೇಕು. 4ನೇ ದಿವಸ ಏನದ ಸಂಡಿಗೆ ಮಾಡೋದು ನೋಡೋಣಂತ. ಇದನ್ನ 3 ದಿವಸ ಏನದ ಈಗ ನೆನೆ ಹಾಕ್ಕೊಳಿಕತ್ತೀನಿ. ಇದು ನೋಡ್ರಿ, ರವಾ ನೆನೆ ಹಾಕಿ ನಾವಿಲ್ಲೇ 3 ದಿವಸ ಆಗಿದೆ. ಮತ್ತು ಈ ದಿನ ಏನದ 2 ಹೊತ್ತು ನೀರು ಚೇಂಜ್ ಮಾಡೀನಿ. ಈಗ ಮತ್ತೆ ನೀರು ಹಾಕಿದ್ದದಂದ್ರೆ 3 ರಾತ್ರಿ 3 ಹಗಲು ಏನದ ಇದನ್ನು ಪೂರ್ಣ ನೆನೆಸೀನಿ. ಇವತ್ತು 4ನೇ ದಿವಸ ನಾ ಇದನ್ನು ಮುಂಜಾನೆ ಏನದ ಈಗ ಸಂಡಿಗೆ ಮಾಡ್ಲಿಕ್ಕತ್ತೀನಿ. ಮೊದಲಿಗೆ ಏನದ ಇದ್ರೊಳಗೆ ಇದು ನೀರೆಲ್ಲ ಏನದ ಬಸ್ಕೊಂಡ್ಬಿಡೋಣಂತ. ಇಲ್ಲೇ ನೀರೇನದ ತಿಳಿ ನಿಂತಿರ್ತದೆ. ಇದನ್ನೆಲ್ಲ ಏನದ ಅಷ್ಟು ನೀರು ಬಸ್ಕೋಬೇಕಾಗ್ತದೆ. ನೋಡ್ರಿ, ನೀರೆಲ್ಲ ಬಸ್ಕೊಂಡಿನಿ. ಇದೇನದ ನೆಂದದ್ದು ರವಾ. ನಾನು ಗ್ಯಾಸ್ ಹತ್ತಿಸಿ ಕುಕ್ಕರ್ ಇಟ್ಕೊಂಡಿನಿ. ಅಂದ್ರೆ ಒಂದು ದಪ್ಪ ತಳದ್ದು ಪಾತ್ರೆ ಇಟ್ಕೋಬೇಕು. ನೀವು ಬಾಳ್ನಿ ಯಾವುದನ್ನ ಪಾತ್ರೆಯಲ್ಲಿ ಅಂತ ಇಟ್ಕೊಂಡ್ರೆ ನಡೀತದೆ. ನಾ ಇಲ್ಲೇ ಕುಕ್ಕರ್ ಇಟ್ಕೊಂಡಿನಿ. ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕೊಳ್ಕತ್ತೀನಿ. ಇದು ನೋಡ್ರಿ, ನಾ ಯಾವ ವಾಟ್ಗದ್ಲೆ ರವಾ ತೊಗೊಂಡಿದ್ದೆ ಅದರಲ್ಲೇ 1 ವಾಟ್ಗ ನಾವು ನೀರು ತೊಗೋಬೇಕಾಗ್ತದೆ. ಅಂದ್ರೆ ಕರೆಕ್ಟ್ ಅಳತಿ. ನೀವು ಯಾವುದೋ ಪಾತ್ರೆಲಿ ತೊಗೋರಿ, ಬಟ್ಲ ತೊಗೋರಿ, ಎದ್ರಲ್ಲೇ ನೀವು ರವಾ ತೊಗೊಂಡಿರ್ತೀರಿ ಅದರಲ್ಲೇ 1 ವಾಟ್ಗ ನಾನು ನೀರು ಹಾಕೊಳ್ಕತ್ತೀನಿ. ಇದಕ್ಕೆ ಮ್ಯಾಲ್ ಮುಚ್ಚನ ನೀರು ಕುದಿಯೋವರೆಗೂ ಸ್ವಲ್ಪ ಬಿಡೋಣಂತ. ನೋಡ್ರಿ, ನೀರೇನದ ಕುದಿಲಿಕ್ಕತ್ತದ. ಇಲ್ಲಾನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಉಪ್ಪು ನೋಡಿ ಹಾಕೋರಿ. ಏಕದಮ್ಮ ಉಪ್ಪಾಗಿ ಬಿಡ್ತಾವೆ ಸಂಡಿಗೆ. ಸ್ವಲ್ಪ ಕಡಿಮೆ ಆದ್ರೆ ನಡೀತದ. ಚಿಟಿಗೆ ಅಷ್ಟು ಹಿಂಗೆ ಹಾಕೋಣ. ನೋಡ್ರಿ, ಇದೇನು ರವಾ ಇರ್ತದಲ್ಲ ಇದನ್ನ ಹಾಕೋತ ನಾವೇನದ ಕೈ ಆಡ್ಸ್ಕೋಬೇಕಾಗ್ತದೆ. ಹಿಂಗೆ ಇದು ನೋಡ್ರಿ, ಕೈ ಆಡ್ಸ್ಕೋತಾ ಹೋಗ್ಬೇಕು. ಗಂಟು ಆಗಂಗಿಲ್ಲ. ಚಲೋತ್ನಂಗೆ ಇದು ಆಗ್ತದೆ. ಬಟ್ ಕೈ ಆಡ್ಸ್ಕೋತಾ ಇರ್ಬೇಕು. ಇದನ್ನ ಬೀಳಾರ್ದಂಗೆ ಕೈ ಆಡ್ಸ್ಕೋತಾ ಇರ್ಬೇಕು. ನೋಡ್ರಿ, ಸಣ್ಣ ಉರಿ ಒಳಗೆ ಮಾಡ್ಕೋಬೇಕಾಗ್ತದೆ ಇದನ್ನ. ನೋಡ್ರಿ, ಗಂಟಿಲ್ಲಾರ್ದಂಗೆ. ಗಂಟು ಆಗಂಗಿಲ್ಲ. ಅದ್ರ ಕೈ ಆಡ್ಸ್ಕೋತಾ ಇರ್ಬೇಕು. ಎಲ್ಲ ಏಕತ್ರ ಆಗ್ತದೆ. ಇದು ರವಾ ಅಗದಿ ಇದಾಗ್ತದೆ, ಹೊಂದ್ಕೋತದೆ ನೀರು ಜೊತೆ. ಒಂದು 5 ನಿಮಿಷ ಏನದ ಇದನ್ನ ಸಣ್ಣ ಉರಿ ಒಳಗೆ ಹಿಂಗೆ ಕೈ ಆಡ್ಸ್ಕೋಬೇಕಾಗ್ತದೆ. ನೋಡ್ರಿ, ಇದೆಲ್ಲ ಏನದ ಹೊಂದ್ಗೂಡು ಹಂಗೆ ನಾನು ಕೈ ಆಡ್ಸ್ಕೊಂಡಿನಿ. ಅಗದಿ ಚಲೋ ಬಂದದ. ಮತ್ತು 3 ದಿವಸ ನೆಂದಿರ್ತದಲ್ಲ, ಭಾಳ ಚಲೋ ಆಗ್ತದೆ. ಚಲೋತ್ನಾಗ 3 ದಿವಸ ಏನದ ಇದನ್ನ ನೀರು ತೆಗೆದು ನೆನೆಸಿದ್ರೆ ಭಾಳ ಚಲೋ ಆಗ್ತದೆ. ಅದ ನೋಡ್ರಿ ಎಷ್ಟು ಚಲೋ ಆಗಿದೆ. ಒಂದು ಗಂಟಿಲ್ಲ, ಏನಿಲ್ಲ. ಈಗ ನಾ ಏನದ ಗ್ಯಾಸ್ ಆಫ್ ಮಾಡ್ಕೊಳಕತ್ತೀನಿ. ಮತ್ತು ಇದನ್ನೇನದ ಮ್ಯಾಲೆ ಮುಚ್ಚಿ ಇಡೋಣ ಅಂತಂದ್ರೆ ಉಮ್ಗೈತದ. ಒಂದು 5 ರಿಂದ 10 ನಿಮಿಷ ಏನದ ಇದನ್ನ ಮ್ಯಾಲೆ ಮುಚ್ಚಿ ಇಡೋಣ. ಈಗ 5 ರಿಂದ 10 ನಿಮಿಷ ಆಗಿದೆ. ಮತ್ತು ನಾನು ಕೈಗೆ ನೀರು ಹಚ್ಕೊಂಡಿನಿ. ನೋಡ್ರಿ ಎಷ್ಟು ಚಲೋ ಆಗಿದೆ. ಅಗ್ದಿ ಮೆತ್ತಗೆ ಚಲೋ ಆಗಿದೆ. ಈಗೇನದ ಒರಳಿಗೆ ಹಾಕ್ಕೊಂಡು ಸಂಡಿಗೆ ಮಾಡ್ಕೊಳ್ಳೋಣ.
ಇಲ್ಲಿ ನೋಡ್ರಿ ನಾವು ಒಂದು ತಾಟಿಗೆ ಪ್ಲಾಸ್ಟಿಕ್ ಕವರ್ ಹಾಕೊಂಡಿನಿ. ನೀವು ಬರೀ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋಬೋದು ಅಥವಾ ಕಾಟನ್ ಬಟ್ಟೆ ಮೇಲೆ ಹಾಕೋಬೋದು. ಪ್ಲಾಸ್ಟಿಕ್ ಕವರ್ಗೆ ಆದ್ರೆ ಕರೆಕ್ಟ್ ಚಲೋ ಬರ್ತಾವೆ ಜಲ್ದಿ. ಮತ್ತು ಈಗ ಬಿಸಿಲು ಭಾಳ ಅದ, ಇದನ್ನ ಸಿಗ್ಲಿ ಮಾಡ್ಕೊಂಡ್ರೆ ಭಾಳ ಚಲೋ ನೋಡ್ರಿ. ಸಂಡಿಗೆ ಹಪ್ಪಳ ಏನದ ಒಣಗಿಸೋವಿತ್ತು ಅಂದ್ರೆ ನಮಗೆ ಬಿಸಿಲು ಆಗಂಗಿಲ್ಲ. ಮತ್ತು ಸೂರ್ಯ ಉದಯಿಸೋದ್ರೊಳಗೆ ಇದನ್ನ ಹಾಕಿ ಹೊರಗೆ ಬಂದ್ವಿ ಅಂದ್ರೆ ಬಿಸಿಲು ಸ್ಟಾರ್ಟಿಂಗನ ಏನದ ಒಣಗಿಕೊತ ಬಂದು ನಿಮ್ಗೆ 2 ದಿವಸದಾಗ ಸಂಡಿಗೆ ಚಲೋತ್ನಿಗೆ ಒಣಗ್ತಾವ. ಈಗ ಇದಕ್ಕೇನದ ಸಂಡಿಗೆ ಹಾಕೋಣ ನೋಡ್ರಿ. ನಾನು ಇದು ಬಿಲ್ಲಿ ತೊಗೊಂಡಿನಿ, ಇದಕ್ಕೆ ಹಾಕೊಳ್ಳಿಕ್ಕೆ. ಇದು ಸಣ್ಣದಿತ್ತಂದ್ರೆ ಶಾವಿಗೆ ಸಂಡಿಗೆ ಚಲೋ ಬರ್ತಾವೆ ಇದ್ರೊಳಗೆ. ಇಲ್ಲಿಂದ ನಾನು ಇದಕ್ಕೆ ಒರಳಿಗೆ ಹಾಕೊಳಕತ್ತೆ ನೋಡ್ರಿ. ಹಿಟ್ಟು ಹಿಂಗೆ ಸಣ್ಣ ಚಮಚ ತೊಗೊಂಡು ಹಾಕೊಳ್ಳೋದ್ರಿಂದ ಒಳ ತನಕ ಹೋಗ್ತದೆ. ಏನದ ಸಂಡಿಗೆ ಹಾಕೊಂಡು ನೋಡ್ರಿ. ಸಣ್ಣ ಸಣ್ಣ ದಪ್ಪೆ ಹಾಕೊಂಡ್ರಂದ್ರೆ ನಿಮ್ಗೆ ಚಲೋ ಅರಳ್ತಾವ. ನೋಡ್ರಿ ಅದ ಎಷ್ಟು ಚಲೋ ಬಂದದ. ಈಗ ಇದನ್ನು ತಗೊಂಡು ಮತ್ತು ಇಲ್ಲೊಂದು ಹಾಕೋಣ. ಹತ್ತೆತ್ತೆ ಹಾಕ್ಕೊಂಡ್ರೆ ನಿಮ್ಗೆ ಜಾಗನೂ ಬೇಕಾದಷ್ಟು ಆಗ್ತದೆ. ಒಂದ ತಾಟ್ನೊಳಗೆ ಮಾಡ್ಕೋಬೋದು. ಹಿಂಗೆ ವಾಟ್ಕ ಮಾಡ್ಕೊಳ್ಳೋದ್ರಿಂದ ಏನಂದ್ರೆ ನೋಡ್ರಿ ತ್ರಾಸು ಆಗಂಗಿಲ್ಲ. ಒಬ್ಬರೇ ಇದ್ದಾಗ ಬೇಕಾದಷ್ಟು ಮಾಡ್ಕೋಬೋದು. 1-2-3 ಸಲ ಮಾಡ್ಕೊಂಡ್ರೆ ನಮ್ಗೆ ವರ್ಷಕ್ಕಾಗಷ್ಟು ಸಂಡಿಗೆ ರೆಡಿ ಆಗ್ತಾವೆ. ನೋಡ್ರಿ ಒಂದು ತಾಟ್ ರೆಡಿ ಅದು. ಎಷ್ಟು ಚಲೋ ಬಂದಾವ ಸಂಡಿಗೆ. ಇನ್ನೊಂದು ಸ್ವಲ್ಪ ಆಗ್ತದೆ, ಇನ್ನೊಂದು ತಾಟಿಗೆ ಹಾಕೋಣಂತ. ಏನದ ನಾ ಇನ್ನೊಂದು ತಾಟ್ ತೊಗೊಂಡಿನಿ ನೋಡ್ರಿ. ಇನ್ನಿಷ್ಟು ಉಳ್ದದ. ಮತ್ತು ಬೆಚ್ಚಗೆ ಆದಂಗೆಲ್ಲ ಏನದ ಹಿಂಗೆ ಆರಾಮ್ ಮಾಡ್ಕೊಬೋದು. ಒಂಚೂರು ಬಿಸಿ ಇದ್ದಾಗ ಹಾಕಿದ್ರೆ ನಿಮ್ಗೆ ಏನಾಗ್ತದೆ ಅಗದಿ ಸರಳ ಬೀಳ್ತದೆ. ಯಾವುದೇ ಸಂಡಿಗೆ ಆಯ್ತು ಸ್ವಲ್ಪ ಬಿಸಿ ಇದ್ದಾಗಿಟ್ರೆ ಚಲೋ ಆಗ್ತದೆ ನೋಡ್ರಿ. ಇದು ಈ ತಾಟಿಗೆ ಹಾಕೊಂಡು ನೋಡ್ರಿ. ಇನ್ನೂ ಸಣ್ಣ ಬೇಕಾದ್ರೆ ಇನ್ನೂ ಸಣ್ಣ ಹಾಕೋಕೆ. ಎಣ್ಣೆ ಭಾಳ ಬೇಡ ಹಿಡಿಯೋದು ಅಂದ್ರೆ ಸಣ್ಣನೂ ಹಾಕೋಬೋದು ನೀವು. ಇವು ಶಾವಿಗೆ ಸಂಡಿಗೆ ಸ್ವಲ್ಪ ದೊಡ್ಡ ಇದ್ರೆ ಚಲೋ ಅನ್ನಿಸ್ತಾವೆ ನೋಡ್ರಿ. ನಾನು ಒಂದು ವಾಟ್ಗ ರವೆ ತೊಗೊಂಡಿದ್ದೆ. ಆ ಒಂದು ವಾಟ್ಗಕ್ಕೆ ಇಲ್ಲಿ ಒಂದು ತಾಟ್ ಆಗ್ಯದ, ಇಲ್ಲಿ ಒಂದು ತಾಟ್ ಆಗ್ಯದ ನೋಡ್ರಿ. 2 ತಾಟು ಸಂಡಿಗೆ ಆಗ್ಯಾವ ಶಾವಿಗೆ ಸಂಡಿಗೆ. ಮತ್ತು ಇಷ್ಟಿಷ್ಟ ಮಾಡ್ಕೊಳ್ಳೋದ್ರಿಂದ ಏನದ ನಮಗೂ ಹೌರು ಆಗ್ತದೆ ನೋಡ್ರಿ. ಭಾಳ ಮಂದಿ ಇದ್ರೆ ಭಾಳಷ್ಟು ಮಾಡ್ಕೊಬೋದು. ಒಬ್ಬೊಬ್ಬರು ಇದ್ದಾಗ ಏನದ ಹಿಂಗೆ ಒಂದು 3-4 ಸಲ ಮಾಡ್ಕೊಂಬಿಟ್ರೆ ನಮಗೇನದ ವರ್ಷಕ್ಕಾಗಷ್ಟು ಸಂಡಿಗೆ ಆಗ್ತಾವೆ. ಈಗೇನದ ಇವನ್ನ ಬಿಸಿಲಾಗಿಡ್ತೀನಿ. ಚಲೋ ಬಿಸಿಲು ಇರೋದ್ರಿಂದ ಇವು 2 ದಿವಸದೊಳಗೆ ಏನವ ಚಲೋತ್ನಂಗೆ ಒಣಗ್ತಾವೆ. ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಆಗ್ತಾವೆ ಅಂಥೇಳಿ. ಈಗ ಇವನೇನದ ಬಿಸಿಲಾಗಿಟ್ಟು ಬರೋಣಂತ. ಇಲ್ಲಿ ನೋಡ್ರಿ ಸಂಡಿಗೆ ಒಣಗ್ಯಾವ. ಎಷ್ಟು ಸಣ್ಣವಾಗ್ಯಾವ ಒಣಗಿ. ಎಷ್ಟು ದೊಡ್ಡ ಹಾಕಿದ್ದೆ. ಮತ್ತು ಬಿಸಿಲು ಭಾಳ ಚಲೋ ಅದ. ಹಿಂಗಾಗಿ 2-3 ದಿವಸದೊಳಗೆ ಏನವ ಹಿಂಗೆ ಚಲೋತ್ನಂಗೆ ಒಣಗ್ಯಾವ. ಈಗ ಇವನ್ನ ಕರೆದು ನೋಡೋಣ. 2 ಏನದ ನಾ ಒಂದೇ ತಾಟಿಗೆ ಹಾಕ್ಕೊಂಡಿನಿ. ಮತ್ತು ಕರೆದ ಮೇಲೆ ಸ್ವಲ್ಪ ಆಗ್ತಾವೆ ನೋಡ್ರಿ. ಇವು ಅಗದಿ ಸಣ್ಣವಾಗಿ ನೋಡ್ರಿ ಎಷ್ಟು ಚಲೋ ಬಂದಾವ. ಈಗ ಕರೆದು ನೋಡೋಣ ಇವನ್ನ. ನೋಡ್ರಿ ಗ್ಯಾಸ್ ಹೊತ್ತಿಸಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ. ಈಗ ಸಂಡಿಗೆ ಹಾಕೋಣಂತ. ಬೇಕಾದಂಗೆ ದೊಡ್ಡ ಆಗ್ತಾವೆ ನೋಡ್ರಿ ಸಂಡಿಗೆ. ಇನ್ನೊಂದು ಹಾಕ್ಲಿಕ್ಕತ್ತೀನಿ. ನೋಡಿರಿ ರವಾದ ಶಾವಿಗೆ ಸಂಡಿಗೆ ರೆಡಿ ಅದು. ಎಷ್ಟು ಚಲೋ ಬಂದಾವ ಅಗದಿ.
ಮಾಡಲಿಕ್ಕೂ ಅಗದಿ ಸರಳ ಅದ ನೋಡ್ರಿ. ಇದನ್ನು ಮತ್ತೆ ನೆನೆಸ್ಕೊಂಡು ಕೂಡ ನೀವು 3 ದಿವಸ ರವೆ ನೆನೆ ಹಾಕಿದರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ ನೋಡ್ರಿ. ಎಷ್ಟು ಚಲೋ ಆಗ್ಯಾವ ಕೈಯಾಗ. ಮತ್ತು ಹೌರಂದ್ರೆ ಹೌರಾಗ್ಯಾವ ಪುಡಿ 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 ಆಗ್ತಾವೆ. ಮತ್ತು ಎಣ್ಣೆನೂ ಹಿಡಿದಿಲ್ಲ, ಬಾಯಾಗೂ ಅಷ್ಟು ರುಚಿ ಇರ್ತಾವೆ ಇವು. ಇಂಗು ಉಪ್ಪು ಹಾಕಿರ್ತೀವಿ. ಮನೆಗೆ ಮಂದಿ ಬಂದಾಗ ಆಮೇಲೆ ಮಕ್ಕಳು ಬೇಕು ಕೇಳಿದಾಗ ಊಟದ ಜೊತೆ ಕರ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ ನೋಡ್ರಿ ಇವು. ನಿಮ್ಮ ಮನೆಯವು ನೀವು ತಪ್ಪದೆ ಟ್ರೈ ಮಾಡಿರಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.